ಕೇರಳದಲ್ಲಿ ಈ ರೀತಿಯ ಗುಡ್ಡ ಕುಸಿತಕ್ಕೆ ಕಾರಣ ಏನು? ಕೇರಳ ಮತ್ತು ಪಶ್ಚಿಮ ಘಟ್ಟದ ಹಲವು ಕಡೆ ಈ ರೀತಿಯ ಗುಡ್ಡ ಕುಸಿತ ಆಗ್ತಾ ಇದೆ. ಇತ್ತೀಚೆಗೆ ಕರ್ನಾಟಕದ ಉತ್ತರ ಕನ್ನಡದ ಶಿರೂರಿನಲ್ಲೂ ಕೂಡ ಆಗಿತ್ತು. ಕಾರಣ ಏನು? ತಜ್ಞರು ಏನು ಹೇಳ್ತಾರೆ? ಯಾಕೆ ಕೇರಳ ಮತ್ತು ಇತರೆ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಭೂಕುಸಿತ ಆಗುತ್ತೆ, ಗುಡ್ಡ ಕುಸಿತ ಆಗುತ್ತೆ? ಸತತವಾಗಿ ಮಳೆಯಾದರೆ ನೀರು ಮಣ್ಣಿನಲ್ಲಿ ಹಿಂಗೋದಿಲ್ಲ. ಒಂದೇ ಸಮಯದಲ್ಲಿ ವಿಪರೀತವಾದಂತಹ ಮಳೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಅತ್ಯಂತ ಹೆಚ್ಚು ಮಳೆಯಾದರೆ ನೀರು ಭೂಮಿಯಲ್ಲಿ ಹಿಂಗೋದಿಲ್ಲ. ಮಿತಿಮೀರಿ ನೀರು ಬಂದರೆ ಗುಡ್ಡದ ತಪ್ಪಲಿನಲ್ಲಿರುವಂತಹ ಭೂಮಿ ಕುಸಿಯುತ್ತೆ. ನೀರನ್ನು ಹಿಂಗಿಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ. ಆಗ ವಿಪರೀತವಾಗಿ ನೆಂದಂತಹ ಭೂಮಿ ತಪ್ಪಲಿನಲ್ಲಿ ಆರಂಭದಲ್ಲಿ ಕುಸಿಯುತ್ತೆ, ಅದಾದ ನಂತರ ಇಡೀ ಗುಡ್ಡವೇ ಕುಸಿಯುತ್ತೆ. ಇದು ಒಂದು ಕಾರಣ. ಮತ್ತೊಂದು, ವಿಪರೀತವಾದಂತಹ ಮಳೆಯಾದಂತಹ ಸಂದರ್ಭದಲ್ಲಿ ಗುಡ್ಡದ ಒಳಗೆ ಸಣ್ಣ ಸಣ್ಣ ಸುರಂಗಗಳಲ್ಲಿ ನೀರು ಹರಿತಾ ಇರುತ್ತೆ. ಆ ಸುರಂಗಗಳಲ್ಲಿ ಹರಿಯುವಂತಹ ನೀರಿನ ಪ್ರಮಾಣ ಹೀಗೆ ಹೆಚ್ಚು ಮಳೆಯಾದಂತೆ ಆ ನೀರಿನ ಪ್ರಮಾಣವೂ ಕೂಡ ಹೆಚ್ಚಾಗುತ್ತೆ. ಗುಡ್ಡದ ಒಳಗಿನಿಂದ ನೀರಿನ ಹರಿವು ಹೆಚ್ಚಾದಂತೆ ಮೇಲೆ ಇದ್ದಂತಹ ಗುಡ್ಡವನ್ನು ಸಡಿಲಗೊಳಿಸುತ್ತೆ. ಗುಡ್ಡದ ಆಳದಲ್ಲಿ ನೀರು ಹರಿಯುತ್ತೆ, ಮೇಲಿರುವಂತಹ ಗುಡ್ಡವನ್ನು ಸಡಿಲಗೊಳಿಸುತ್ತೆ. ಆಗ ಗುಡ್ಡದ ಕೆಳಗೆ ಹರಿಯುತ್ತಿರುವ ನೀರಿನ ಒತ್ತಡ ಹೆಚ್ಚಾಗಿ ಇಡೀ ಗುಡ್ಡವನ್ನೇ ಕೆಳಗೆ ತಳ್ಳುತ್ತೆ. ಆ ಕಾರಣದಿಂದ ಗುಡ್ಡ ಕುಸಿಯುತ್ತೆ. ಇದರ ಜೊತೆಗೆ ಈ ಹಿಂದೆ ನಡೆದಂತಹ ಭೂಕುಸಿತದ ಸ್ಥಳಗಳಲ್ಲಿ ಮತ್ತೆ ಮತ್ತೆ ಕುಸಿತದ ಅಪಾಯ ಆಗುವಂತಹ ಸಾಧ್ಯತೆ ಇರುತ್ತೆ. ಭೂಕುಸಿತ ಯಾಕಾಗುತ್ತೆ? ಅದಕ್ಕೆ ಕಾರಣ 30% ಭೂಕುಸಿತಕ್ಕೆ ನೈಸರ್ಗಿಕವಾದ ಕಾರಣಗಳಿದ್ರೆ, ಉಳಿದ 80% ಭೂಕುಸಿತಗಳಿಗೆ ಮನುಷ್ಯನ ಹಸ್ತಕ್ಷೇಪ ಕಾರಣ. ಏನು ಹಸ್ತಕ್ಷೇಪ ಅಂದರೆ, ಗುಡ್ಡಗಳಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತೆ, ಡ್ರಿಲ್ಲಿಂಗ್ ಆಗುತ್ತೆ, ಬ್ಲಾಸ್ಟಿಂಗ್ ಮಾಡಲಾಗುತ್ತೆ. ಈ ಎಲ್ಲ ಮಾಡೋದ್ರಿಂದಾಗಿ ಭೂಮಿ ಸಡಿಲವಾಗುತ್ತೆ. ಎತ್ತರದ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣದಿಂದಲೂ ಕೂಡ ಗುಡ್ಡಕ್ಕೆ ಹಾನಿಯಾಗುತ್ತೆ, ಗುಡ್ಡದ ಮೇಲೆ ಒತ್ತಡ ಬೀಳುತ್ತೆ. ಗುಡ್ಡ ಪ್ರದೇಶಗಳಲ್ಲಿ ಅವೈಜ್ಞಾನಿಕವಾಗಿ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ, ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ, ರಸ್ತೆಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಹೀಗೆ ಹೆಚ್ಚು ಹೆಚ್ಚು ನಿರ್ಮಾಣ ಕಾಮಗಾರಿಗಳು ಗುಡ್ಡದ ಮೇಲೆ ನಡೆಯುವ ಕಾರಣದಿಂದಾಗಿ ಗುಡ್ಡ ಸಡಿಲವಾಗುತ್ತೆ. ಜೊತೆಗೆ ಕೃಷಿ ಉದ್ದೇಶಕ್ಕಾಗಿಯೂ ಕೂಡ ಗುಡ್ಡಗಳನ್ನು ಸಮತಟ್ಟು ಮಾಡ್ತಾರೆ. ಅದರಿಂದಲೂ ಕೂಡ ಗುಡ್ಡ ಕುಸಿತ ಆಗುತ್ತೆ. ಇಷ್ಟರಲ್ಲಿ ಯಾವುದಾದ್ರೂ ಕಾರಣಗಳಾಗಬಹುದು. ಹೆಚ್ಚು ಮಳೆಯಾದಾಗ ಈ ಎಲ್ಲ ಕಾರಣಗಳಿಂದ ಗುಡ್ಡ ಕುಸಿಯುತ್ತೆ. ಗುಡ್ಡ ಕುಸಿದು ಗುಡ್ಡದ ಪಕ್ಕದಲ್ಲಿ ನದಿ ಹರಿತಾ ಇದ್ರೆ ನದಿಯ ದಿಕ್ಕು ಬದಲಾಗುತ್ತೆ. 2018ರಲ್ಲಿ ಕೇರಳ ಮತ್ತು ನಮ್ಮದೇ ಕೊಡಗು ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಯನ್ನು ನಾವು ನೋಡಿದ್ವಿ. ನಾನೇ ಪ್ರತ್ಯಕ್ಷ ವರದಿ ಮಾಡಿದ್ದೆ. ನದಿ ಯಾವ ದಿಕ್ಕಿನಲ್ಲಿ ಹರಿತಾ ಇತ್ತೋ ದಿಕ್ಕನ್ನೇ ಬದಲಾಯಿಸಿದಂತನ್ನ ನಾವು ಕಣ್ಣಾರೆ ನೋಡಿದ್ವಿ. ಈ ರೀತಿಯಾದಂತಹ ಅವೈಜ್ಞಾನಿಕ ಕನ್ಸ್ಟ್ರಕ್ಷನ್ಗಳು, ಗುಡ್ಡದ ಮೇಲೆ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು, ಈ ರೀತಿಯ ಕಟ್ಟಡ ನಿರ್ಮಾಣ ಕಾರಣದಿಂದಾಗಿ ಗುಡ್ಡಗಳ ಮೇಲೆ ಒತ್ತಡ ಹೆಚ್ಚಾಗಿ ಕುಸಿಯುತ್ತವೆ. 30% ನೈಸರ್ಗಿಕವಾದಂತಹ ಕಾರಣ, ಪ್ರಾಕೃತಿಕ ಕಾರಣಗಳಿದ್ರೆ 70% ಮನುಷ್ಯನ ಕಾರಣದಿಂದ ಆಗುತ್ತೆ. ಕೇರಳದಲ್ಲಿ ಮಳೆಯಾಗ್ತಿರುವಂತಹ ರೀತಿಯೇ ಬದಲಾಗ್ತಾ ಇದೆ. ವಾಡಿಕೆಯಂತೆ ಹೇಗೆ ಮಳೆಯಾಗ್ತಾ ಇತ್ತು ಹಾಗೆ ಈಗ ಕೇರಳದಲ್ಲಿ ಮಳೆಯಾಗ್ತಾ ಇಲ್ಲ. ಕಳೆದ 10-15 ವರ್ಷಗಳಿಂದ ಕೇರಳದಲ್ಲಿ ವಾಡಿಕೆ ಮಳೆಯಾಗ್ತಾ ಇಲ್ಲ. ಮಳೆಯಾಗುವಂತಹ ರೀತಿ ಮತ್ತು ಪ್ರಮಾಣ ಬದಲಾಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ನ ಕಾರಣದಿಂದಾಗಿ, ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಅದರ ಪರಿಣಾಮ ಕೇರಳದಲ್ಲಿ ಈಗಾಗಲೇ ಆಗ್ತಾ ಇದೆ. ಮಳೆ ವಾಡಿಕೆಗೆ ವಿರುದ್ಧವಾಗಿ ಆಗ್ತಾ ಇದೆ. ಮಳೆಯಾಗುವಂತಹ ಪ್ರಮಾಣ ಮತ್ತು ಮಳೆಯಾಗುವ ದಿನಗಳು ಅದಲು ಬದಲಾಗಿದ್ದಾವೆ. 15-20 ವರ್ಷಗಳ ಹಿಂದೆ ಕೇರಳದಲ್ಲಿ ಮುಂಗಾರು ಜೂನ್ 1 ಅದರ ಹಿಂದೆ ಆರಂಭ ಆಗ್ತಾ ಇತ್ತು. ಆದರೆ ಈಗ ಕೇರಳದಲ್ಲಿ ಮುಂಗಾರು ಆರಂಭ ಆಗೋದೇ ಜೂನ್ 15ರ ನಂತರ. ಅಂದರೆ 15 ದಿನದ ವ್ಯತ್ಯಾಸ ಇದೆ ಮುಂಗಾರು ಮಳೆ ಆರಂಭ ಆಗೋದಕ್ಕೆ. ಕೇರಳದಲ್ಲಿ ಜೂನ್ನಲ್ಲಿ ಮಳೆ ಬಿಟ್ಟು ಮಳೆಯಾಗುತ್ತೆ, ಆದರೆ ಜುಲೈ ಮತ್ತು ಆಗಸ್ಟ್ನಲ್ಲಿ ವಿಪರೀತವಾದ ಮಳೆ ಆಗ್ತಾ ಇದೆ. ಇದು ಅನ್ಯೂಶುವಲ್.
ಮೊದಲು ಈ ರೀತಿಯಾದಂತಹ ಜೂನ್ನಲ್ಲಿ ಬಿಟ್ಟು ಬಿಟ್ಟು ಮಳೆಯಾಗಿ ಜುಲೈ ಆಗಸ್ಟ್ನಲ್ಲಿ ವಿಪರೀತ ಮಳೆಯಾಗ್ತಿರಲಿಲ್ಲ. ಸಾಮಾನ್ಯವಾಗಿ ಬಿಟ್ಟು ಬಿಟ್ಟು ಮಳೆ ಜೂನ್ ಜುಲೈ ಆಗಸ್ಟ್ನಲ್ಲಿ ಆಗ್ತಾ ಇತ್ತು. ಈಗ ಮಳೆಯಾಗುವಂತಹ ರೀತಿ ಬದಲಾಗ್ತಾ ಇದೆ. ಒಟ್ಟಾರೆ ಕೇರಳದಲ್ಲಿ ಎಷ್ಟು ಮಳೆಯಾಗ್ತಿದೆ ಅಷ್ಟೇ ಮಳೆಯಾಗ್ತಾ ಇದೆ. ಇಡೀ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅದರಲ್ಲೇನೂ ಬದಲಾವಣೆಯಾಗಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಮಳೆ ಒಂದೇ ಪ್ರದೇಶದಲ್ಲಿ ಆಗುತ್ತೆ. ಈಗ ವಯನಾಡಿನಲ್ಲಿ ಆಗಿರೋದು ಕೂಡ ಅದೇ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಳೆಯಾಗೋದ್ರಿಂದ ಏಕಾಏಕಿ ಪ್ರವಾಹ ಸೃಷ್ಟಿಯಾಗುತ್ತೆ. ಆ ಪ್ರವಾಹ ಮತ್ತು ಅತಿಯಾದ ಮಳೆಯ ಕಾರಣದಿಂದ ಗುಡ್ಡ ಕುಸಿತದಂತಹ ಘಟನೆಗಳು ಸಂಭವಿಸುತ್ತವೆ. ಕೇರಳದಲ್ಲಿ ಇಡೀ ದೇಶದಲ್ಲಿ ನಡೆಯುವಂತಹ ಒಟ್ಟಾರೆ ಭೂಕುಸಿತದ ಪ್ರಕರಣಗಳನ್ನು ಹೋಲಿಕೆ ಮಾಡಿದರೆ 59% ಹತ್ತಿರ 60% ಭೂಕುಸಿತ ಆಗೋದು ಕೇರಳ ರಾಜ್ಯವೊಂದರಲ್ಲೇ. ಇಡೀ ಕೇರಳದ 14.5% ಭೂಪ್ರದೇಶ ಭೂಕುಸಿತಕ್ಕೊಳಗಾಗುವಷ್ಟು ದುರ್ಬಲವಾಗಿದೆ. 1848 ಚದುರ ಕಿಲೋಮೀಟರ್ನಷ್ಟು ಪ್ರದೇಶ ಅತ್ಯಂತ ಅಪಾಯಕಾರಿ ಅಂತ ಪರಿಗಣಿಸಲಾಗುತ್ತೆ. 14 ಜಿಲ್ಲೆ ಇದ್ದಾವೆ ಕೇರಳದಲ್ಲಿ. 13 ಜಿಲ್ಲೆಗಳಲ್ಲಿ ಭೂಕುಸಿತ ಆಗುವಂತಹ ಘಟನೆಗಳು ನಡೀತಾ ಇದ್ದಾವೆ. 2018ರಿಂದ ನಿರಂತರವಾಗಿ ಭೂಕುಸಿತದ ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ. 2015ರಿಂದ 2022ರವರೆಗಿನ ಲೆಕ್ಕಾಚಾರವನ್ನು ನೋಡಿದ್ರೆ ಕೇರಳದಲ್ಲಿ 2239 ಭೂಕುಸಿತದ ಘಟನೆಗಳು ನಡೆದಿವೆ. ಕೇರಳ ವಿಪರೀತ ಮಳೆಯ ಕಾರಣದಿಂದಾಗಿ ಅಪಾಯಕಾರಿ ಸ್ಥಿತಿಗೆ ತಲುಪ್ತಾ ಇದೆ. ಕೇರಳವನ್ನು ಉಳಿಸಿಕೊಳ್ಳಬೇಕು ಅಂದರೆ ಪ್ರಕೃತಿಯ ವಿರುದ್ಧ ಮನುಷ್ಯ ಯುದ್ಧ ಮಾಡಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.